ಈಗ ಕನ್ನಡ ಸೀರಿಯಲ್ಗಳು ಟೆಲಿಕಾಸ್ಟ್ ಆಗೋ ಏನು ಚಾನಲ್ಸ್ ಇವೆ, ಅದರಲ್ಲಿ ಉತ್ತರ ಭಾರತೀಯರ ಪ್ರಭಾವ ಜಾಸ್ತಿ ಇರುತ್ತೆ ಅಂತಾರೆ, ಹೌದಾ? ಅಂದರೆ ಅವರಿಗೆ ತಕ್ಕ ಹಾಗೆ ಸ್ಟೋರಿಗಳು ಚೇಂಜ್ ಆಗತ್ವೆ ಆ್ಯಂಡ್ ನೇಟಿವಿಟಿನ ಗಮನದಲ್ಲಿ ಇಟ್ಕೊಳ್ಳಲ್ಲ ಅಂತ. ಖಂಡಿತ ಇಲ್ಲ, ಹಾಗೆ ನನಗನ್ಸಿಲ್ಲ. ನನ್ನ ಅನುಭವದಲ್ಲಿ ಆ ಥರದ ಅಂದರೆ ಯಾರೋ ಹೇಳಿದ್ದನ್ನೇ ನಾವು ಮಾಡಬೇಕು, ಹೀಗೆ ಆಗಬೇಕು, ಅಥವಾ ನಮ್ಮ ಥಾಟ್ಸ್ನ ಅವ್ರು ತೊಗೊಳಲ್ಲ ಅಂತ ನನ್ನ ಅನುಭವಕ್ಕೆ ಇನ್ನೂ ಬಂದಿಲ್ಲ ಅದು. ಅಂದರೆ ನಾನು ದೇವಿ ಮಹಾದೇವಿ ಎರಡೂ ಮಾಡಿದ್ದೀವಿ. ಅದೆಲ್ಲವೂ ಇಲ್ಲಿಯ ದೇವಿಗಳ ಕಥೆಗಳು. ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿ ಕಥೆ ಇರ್ಬೋದು, ಬಾದಾಮಿ ಬನಶಂಕರಿ ಕಥೆ, ಸಾಕಷ್ಟು ನಾವು ನೇಟಿವಿಟಿಗೆ ತಕ್ಕಂಗೆ ಕೆಲಸಗಳು ಇಂಟರ್ಫಿಯರೆನ್ಸ್ ಜಾಸ್ತಿ ಇರೋದು ಇಲ್ಲ. ನನ್ನ ಅನುಭವಕ್ಕೆ ಬಂದಿಲ್ಲ ಅದು, ನನಗೆ ಬಂದಿಲ್ಲ. ಸೊ ಈಗ ಇಡೀ ಒಂದು ಕಿರುತೆರೆ ಜಗತ್ತು ಶ್ರುತಿ ನಾಯ್ಡು ಅವರ ಕೈಗೆ ಬರುತ್ತೆ. ಓಕೆ, ಏನು ಚೇಂಜಸ್ ಮಾಡೋಕ್ಕೆ ಇಷ್ಟಪಡ್ತೀರಿ ಶ್ರುತಿ ನಾಯ್ಡು ಅವರೇ? ಮತ್ತೆ ನಾನು ನಮ್ಮ ಸೀತಾರಾಮ್ ಸರ್ರು, ಸೇತುರಾಮ್ ಸರ್ರು, ಮತ್ತು ನಮ್ಮ ಜೋಗಿ ಸರ್ರು, ಇವರೆಲ್ಲರೂ ಬರೆಯೋ ಅಂಥ ಕತೆಗಳು, ಧಾರಾವಾಹಿಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಮತ್ತೆ. ಖಂಡಿತ, ಬಿಕಾಸ್ ಅದು ತುಂಬ ಆಪ್ತ, ತುಂಬ ಭಾವನೆಗಳಿಗೆ ಒತ್ತು ಕೊಡುವಂಥ ಕತೆಗಳು, ಮತ್ತು ಟ್ರೂ ವೆರಿ ವೆರಿ ಕ್ಲೋಸರ್ ಟು ಲೈಫ್ ಕತೆಗಳು. ಸೊ ಅದನ್ನು ಖಂಡಿತ ನಾನು ತರಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೂ ಮೂಡಲ್ಮನೆ ವೈಶಾಲಿ ಮೇಡಮ್ ಅವ್ರು ಮಾಡಿದ್ದು ಸೋ ಬ್ಯೂಟಿಫುಲ್ ಇಟ್ ವಾಸ್. ನೀವು ಹೇಳಿದ್ರಲ್ಲ, ಎಲ್ಲದರಲ್ಲೂ ಒಂದೇ ಕತೆ, ಒಂದೇ ಥರ ಇದೆ, ಆ ಒಂದು ಮೊನಾಟನಿನ ಖಂಡಿತ ಬ್ರೇಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮ ನಟನೆಯ ಕಾಲದ ಸೀರಿಯಲ್ಗಳು, ನೀವು ನಟಿಸಿ ಅಥವಾ ನೀವು ನೋಡಿದ್ದ ಆ ಟೈಮಿನ ಸೀರಿಯಲ್ಗಳಲ್ಲಿ ಯಾವ್ದು ಇನ್ನೊಂದು ರೀಕ್ರಿಯೇಟ್ ಮಾಡಬೇಕು ಅಂತ ಅನ್ಸತ್ತೆ ನಿಮಗೆ? ಪ್ರೀತಿ ಇಲ್ಲದ ಮೇಲೆ. ಓಕೆ, ಸೊ ಈಗ ಒಂದು ಯಾವುದಾದ್ರೂ ದಿ ಬೆಸ್ಟ್ ಸ್ಟೋರಿ ಯಾವುದಾದ್ರೂ ಮೈಂಡಲ್ಲಿ ಓಡ್ತಾ ಇದೆಯಾ ನಿಮಗೆ? ಬೆಸ್ಟ್ ಸ್ಟೋರಿ ಅಂತೇನಿಲ್ಲ ಭಾವನಾ. ಇವತ್ತೇನಾಗಿದೆ ನಿಮಗೆ, ಎವ್ರಿ ಡೇ ವಿ ಆರ್ ಗೆಟಿಂಗ್ ಅಪ್ಡೇಟೆಡ್. ಯಾವುದನ್ನು ನಾವು ಇವತ್ತು ಅಂದ್ಕೊಂಡಿದ್ದು ನಾಳೆಗೆ ಹಳೇದಾಗ್ತಿದೆ. ಇವತ್ತು ಅಷ್ಟು ಸ್ಪೀಡಲ್ಲಿದ್ದಾರೆ ಜನ, ಸೆಕೆಂಡ್ಸಲ್ಲಿ ಓಡುತ್ತೆ. ಈಗ ನೀವು ರೀಲ್ಸ್ ನೋಡಿದಾಗ 10 ಸೆಕೆಂಡ್ಸ್ ರೀಲ್ಸ್ ಇಷ್ಟಪಡ್ತಾರೆ, 30 ಸೆಕೆಂಡ್ಸ್ ರೀಲ್ ಇಷ್ಟಪಡ್ತಾರೆ. 1 ನಿಮಿಷ ಆದರೆ ಬೋರು, ಜನಕ್ಕೆ ನೋಡೋಕ್ಕೆ ಇಷ್ಟ ಇಲ್ಲ. 1 ನಿಮಿಷ ಜಾಸ್ತಿ ಆಯಿತು. ಸೊ ನಾನು ಇವತ್ತು ಯಾವುದೋ ಕತೆ ರೆಡಿ ಮಾಡ್ಕೊಳ್ಳೋದು ನಾಳೆಗೆ ಔಟ್ಡೇಟ್ ಆಗೋಗುತ್ತೆ. ಸೊ ಅಷ್ಟು ಟುಡೇ ವಿ ಹ್ಯಾವ್ ಟು ಕೀಪ್ ಅಸ್ ಅಪ್ಡೇಟೆಡ್. ಇವತ್ತೇನಾಗ್ತದೆ, ಜನ ಏನು ಇಷ್ಟಪಡ್ತಿದ್ದಾರೆ, ಏನು ನಡೀತಿದೆ ಆ ಕಡೆ ಈ ಕಡೆ, ಅದ್ರ ಕಡೆ ಜಾಸ್ತಿ ಅಲರ್ಟ್ ಆಗಿರಬೇಕಾಗಿದೆ ಇವತ್ತು. ಲೈಫಲ್ಲಿ ಅತಿ ದೊಡ್ಡ ಪಾಠ ಯಾರಿಂದಾದರೂ ಕಲ್ತಿದ್ದಿದೆಯಾ? ಏನು? ಮೋಸ್ಟ್ಲಿ ಇನ್ನೂ ಕಲಿಯೋದಿದೆ. ಯಾಕೆಂದರೆ ನಾನು ಯಾವುದನ್ನು ಆ ಥರ ನೋಡಲ್ಲ ಭಾವನಾ. ಅಂದರೆ ಕಲಿಸಿದ್ದಾರೆ, ನಾನು ಇದನ್ನು ಕಲಿತೆ ಅವರಿಂದ, ಇದು ನನಗೆ ತುಂಬ ಯೂಸ್ ಆಯಿತು ಜೀವನಕ್ಕೆ, ಆ ಥರದ್ದೇನಾದರೂ ಇದೆಯಾ? ಪ್ರತಿ ಪರ್ಸನ್ ಹೂಮ್ ಐ ಹ್ಯಾವ್ ಅಡೋರ್ಡ್, ಅವರಿಂದ ಏನೇನೋ ಕಲಿತಾ ಇರ್ತೀನಿ ಅಫ್ಕೋರ್ಸ್ ಎವ್ರಿ ಡೇ. ಬಟ್ ಇಂಥದ್ದೇ ಇವರಿಂದಾನೇ ಅಂತ ಏನಿಲ್ಲ. ನನಗೆ ನಮ್ಮ ಅಜ್ಜಿ ವಾಸ್ ದ ಬಿಗ್ಗೆಸ್ಟ್ ರೋಲ್ ಮಾಡೆಲ್ ನನಗೆ, ಸರೋಜಮ್ಮ ಅಂತ. ಅವರು ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿದ್ದರು. ಸೊ ಅವ್ರ ಜೊತೆನೇ ನಾನು ಬೆಳೆದಿದ್ದು. ಅವ್ರು ಹೇಗಿದ್ದರು, ಹೇಗೆ ಮಕ್ಳಿಗೆ ಪಾಠ ಮಾಡ್ತಿದ್ರು, ಹೇಗೆ ಅವ್ರ ಹೈಯರಪ್ಸು ಆಫೀಸರ್ಸ್ ಬಂದಾಗ ಅವ್ರು ಹೇಗೆ ದಿಟ್ಟತನವಾಗಿ ಮಾತಾಡೋರು, ಎಷ್ಟು ಅವ್ರನ್ನ ಅವ್ರು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಂಡಿದ್ರು ನಮ್ಮ ಅಜ್ಜಿ. ಸೊ ಅದನ್ನೇ ನೋಡ್ಕೊಂಡು ಬೆಳೆದಿದ್ದಲ್ಲ. ಮೇ ಬಿ ಶೀ ಈಸ್ ದ ಬಿಗ್ಗೆಸ್ಟ್ ಇನ್ಫ್ಲುಯೆನ್ಸ್ ನನಗೆ. ಅವರಿಂದಾನೇ ಸಾಕಷ್ಟು ಕಲ್ತಿರೋದು ನಾನು. ಆ್ಯಂಡ್ ಟು ಡೀಲ್ ವಿತ್ ಮೆನ್ ಇದೆಯಲ್ಲ ಭಾವನಾ, ಅದು ನಮ್ಮ ಅಜ್ಜಿ ಮತ್ತು ನಮ್ಮ ತಾಯಿ ಬ್ಯಾಂಕ್ ಮ್ಯಾನೇಜರ್. ಸೊ ಅವರಿಬ್ಬರು ಹೇಗಿದ್ರು ಅಂದರೆ, ಚಿಕ್ಕ ವಯಸ್ಸಿಂದನೂ ನನಗೆ ಈ ಮೇಲ್ ಫೀಮೇಲ್ ಡಿಫ್ರೆನ್ಸಿಯೇಷನ್ನ ತಲೆಯಲ್ಲಿ ಕೂರಕ್ಕೆ ಬಿಟ್ಟಿಲ್ಲ ಅವರು. ಅಂದರೆ ನಾವು ಹೆಣ್ಮಕ್ಳು, ನಾವು ಹೀಗಿರಬೇಕು, ಅಯ್ಯೋ ಗಂಡಸರು ಅಂದರೆ ಭಯ ಪಟ್ಕೋಬೇಕು, ಅಥವಾ ಅವ್ರು ಡಾಮಿನೇಟಿಂಗು, ನಾವು ವಿ ಆರ್ ಲಿಟ್ಲ್ ಅಂಡರ್ ದೆಮ್, ಆ ಥರ ಎಲ್ಲ ಇಲ್ಲ. ಯಾವತ್ತೂ ಸಮಾನತೆ ಹೇಳ್ಕೊಟ್ಟಿದ್ದಾರೆ ನನಗೆ ಅವರಿಬ್ಬರು, ನಮ್ಮ ತಾಯಿ ಮತ್ತು ನಮ್ಮ ಅಜ್ಜಿ. ಯಾಕಂದರೆ ಅವ್ರ ಕೆಲಸದಲ್ಲಿ ಅವ್ರು ಹಂಗಿದ್ರು. ಸೊ ಆ ಸಮಾನತೆಯನ್ನು ನಾನು ಅವ್ರುಗಳಿಂದ ಕಲ್ತಿದ್ದೀನಿ. ಅಂದರೆ ಐ ಡೋಂಟ್ ಟ್ರೀಟ್ ಮೆನ್ ಅಬವ್ ಮೀ ಆರ್ ಬಿಲವ್ ಮೀ. ವಿ ಆರ್ ಈಕ್ವಲ್, ವಿ ವರ್ಕ್ ಟುಗೆದರ್ ಹ್ಯಾಂಡ್ ಇನ್ ಹ್ಯಾಂಡ್ ಆ್ಯಂಡ್ ವಿ ಕ್ಯಾನ್ ಕ್ರಿಯೇಟ್ ಸಮ್ ಮ್ಯಾಜಿಕ್. ಬಟ್ ಸೊಸೈಟಿ ಹಾಗೆ ಇದೆಯಾ? ಬದಲಾವಣೆ ಆಗ್ತಿದೆಯಾ? ಇಲ್ಲ ಭಾವನಾ, ನಾವು ಹೇಗಿರ್ತೀವೋ ಹಾಗೆ ಸೊಸೈಟಿ. ಇಟ್ಸ್ ಅ ಮಿರರ್, ಇಟ್ಸ್ ಅ ಚಾಲೆಂಜ್. ಐ ವಿಲ್ ಟೆಲ್ ಯು. ಅಂದರೆ ಈಗ ನಾನು ಹೇಗೆ ನಾನು ನಡೆಸ್ಕೋತೀನೋ, ಖಂಡಿತ ಅವ್ರು ನನ್ನ ಜೊತೆ ಹಾಗೆ ಬಿಹೇವ್ ಮಾಡಬೇಕು. ನಾನು ಎಲ್ಲೂ ಹೇಳೋಕ್ಕಾಗಲ್ಲ ನಾನು ಶೋಷಣೆಗೆ ಒಳಗಾದೆ, ಅನ್ಲೆಸ್ ಐ ಗಿವ್ ಅಪ್ ಆನ್ ಸಮಥಿಂಗ್. ಎಲ್ಲೋ ಒಂದು ಕಡೆ ನಂದು ಲೂಪ್ ಹೋಲೋ ಅಥವಾ ಒಂದು ವೀಕ್ನೆಸ್ನ ನಾನು ಬಿಟ್ಕೊಡ್ದೆ ಯಾರೂ ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ದಿಸ್ ಇಸ್ ವಾಟ್ ಐ ಹ್ಯಾವ್ ಬಿಲೀವ್ಡ್. ಆ್ಯಂಡ್ ನನಗೆ ಆ ಬಿಲೀಫು ಕಾಪಾಡಿದೆ. ಇವತ್ತಿಗೂ ನೀವು ನನ್ನ ಕೇಳಿದ್ರೆ ಇಂಡಸ್ಟ್ರಿಯಲ್ಲಿ ಯಾವ್ದಾದ್ರು ಕೆಟ್ಟ ಅನುಭವ ಆಗಿದೆಯಾ, ಯಾರಾದರೂ ನಿಮ್ಮನ್ನು ಆ ಥರ ಬೇರೆ ಥರ ಡೀಲ್ ಮಾಡಿದಾರಾ? ಖಂಡಿತ ಇಲ್ಲ, ನೆವರ್.
ಬಿಕಾಸ್ ಪ್ರಾಬಬ್ಲಿ ನಾವು ನಮ್ಮನ್ನು ನಡ್ಸ್ಕೊಳ್ಳೋ ರೀತಿಯಿಂದನೇ ಜನ ನಮ್ಮನ್ನು ಹೇಗೆ ವಾಪಸ್ ಅದು ಕೊಡ್ತಾರೋ ಇಟ್ ಡಿಪೆಂಡ್ಸ್ ಆನ್ ಅಸ್ ಅನ್ಸುತ್ತಪ್ಪ ಬಟ್ ಅದು ನನಗೆ. ಅಪ್ಬ್ರಿಂಗಿಂಗ್ ಮೇಲೆ ಹೋಗುತ್ತಲ್ಲ ಶ್ರುತಿ ನಾಯ್ಡು ಅವರೇ. ಎಲ್ರಿಗೂ ಇವಾಗ ನಿಮ್ಮ ಅಜ್ಜಿ ಮತ್ತು ನಿಮ್ಮ ತಾಯಿ ಇಬ್ಬರು ಇನ್ಸ್ಪೈರಿಂಗ್ ನಿಮಗೆ. ಅವರು ನಿಮ್ಮ ಒಂದು ವ್ಯಕ್ತಿತ್ವನ ರೂಪುಗೊಳಿಸಿದ್ದಾರೆ. ಬಟ್ ಎಲ್ಲರ ಜೀವನದಲ್ಲೂ ಹಾಗಿರೋದಿಲ್ಲ ಅಲ್ಲ, ಅನ್ಸುತ್ತೆ. ಇಟ್ಸ್ ಲರ್ನಿಂಗ್ ಅಲ್ಲ ಭಾವನಾ. ಅಂದರೆ ನಾನು ಹೇಳಿದ್ನಲ್ಲ, ಫಸ್ಟ್ ಪ್ರಶ್ನೆ ನೀವು ಕೇಳಿದ್ರಿ, ಹೆಂಗೆ ವಿ ಹ್ಯಾವ್ ಟು ಗೆಟ್ ಇನ್ಫ್ಲುಯೆನ್ಸ್ಡ್ ಅಂತ. ಇಟ್ಸ್ ದ ರೈಟ್ ಪೀಪಲ್ ಬೀಯಿಂಗ್ ಇನ್ ದ ರೈಟ್ ಪ್ಲೇಸ್. ಅದನ್ನು ನಾವು ಕಲೀಲೇಬೇಕು. ಪ್ರಪಂಚಕ್ಕೆ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡ್ಕೋತೀವಿ ಅಂದರೆ ಅದೆಲ್ಲ ಕಲಿಕೆ ಅಲ್ಲ ಭಾವನಾ. ಇಲ್ಲಾಂದರೆ ನೀವು ಮದುವೆ ಆಗಿ ಗಂಡನ ಜೊತೆ ಮನೇಲಿ ಇದ್ಕೊಂಡು ಅವ್ರು ತರೋ ಸಂಬಳನ ಇಟ್ಕೊಂಡು ಅದನ್ನು ಮ್ಯಾನೇಜ್ ಮಾಡಿಕೊಂಡು ಮನೆ ನಡೆಸ್ಕೊಂಡು ಹೋಗ್ಬೋದೇ ಹೊರತು, ನೀನು ಹೊರಗಡೆ ತಂದು ನೀನು ಎಕ್ಸ್ಪೋಸ್ ಮಾಡ್ಕೋತಿದ್ಯಾ. ನಾನು ಇಂಥ ಕಡೆ ಟೀಚರ್, ಇಂಥ ಕಡೆ ಬ್ಯಾಂಕ್ ಮ್ಯಾನೇಜರ್, ಇಂಥ ಕಡೆ ಡಾಕ್ಟರ್, ಇಂಥ ಕಡೆ ನರ್ಸು. ಯು ಬಿ ಪ್ರಿಪೇರ್ಡ್ ನೋ ಫಾರ್ ಎವ್ರಿಥಿಂಗ್ ಆ್ಯಂಡ್ ಲರ್ನ್ ಥಿಂಗ್ಸ್. ನೋ ನಮ್ಮ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ನಮ್ಗೆ ಏನೇನು ಬೇಕೆಲ್ಲ ಗೊತ್ತಿರಲೇಬೇಕಲ್ಲ. ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದರೆ ಕಲಿಬೇಕು. ಅಲ್ವಾ? ಇಲ್ಲ ಮನೇಲಿರಬೇಕು. ಆಚೆ ಬಂದು ಕಂಪ್ಲೇಂಟ್ ಮಾಡೋದ್ರ ಬಗ್ಗೆ ಐ ಆಮ್ ನಾಟ್ ವೆರಿ ಕಂಫರ್ಟಬಲ್. ಓಕೆ. ಸೊ ಆಚೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ರೆಡಿ ಇರಬೇಕು. ಎಸ್ ಬಿ ಪ್ರಿಪೇರ್ಡ್. ನನಗೇನು ಇಷ್ಟ, ನನಗೇನು ಇಷ್ಟ ಇಲ್ಲ, ನಾನು ಆ ವಾತಾವರಣದಲ್ಲಿ ಇದ್ದೀನಾ. ಆ್ಯಂಡ್ ಎಷ್ಟೋ ಸಲ ನಮಗೆ ಬೇಡದಿರೋ ವಾತಾವರಣಕ್ಕೆ ದುಡ್ಕೊಂಡ್ಬಿಡ್ತೀವಿ. ಅಲ್ಲಿಂದ ಹೊರಗೆ ಬರೋಕ್ಕೆ ಏನೋ ಒಂದು ದಾರಿ ಕಂಡಿಡ್ಕೊಳ್ಳೇಬೇಕಲ್ಲ ಭಾವನ. ಯು ಆರ್ ಯುವರ್ ಓನ್ ಮಾಸ್ಟರ್. ನೀನು ಯಾವತ್ತ ತಿಳ್ಕೊಂಬಿಡ್ತೀಯೋ ಗೆದ್ದೆ. ಇಫ್ ಯು ಡಿಪೆಂಡ್ ಆನ್ ಪೀಪಲ್, ಇಟ್ಸ್ ವೆರಿ ಡಿಫಿಕಲ್ಟ್. ಹೌದಾ? 100%. ಯು ಆರ್ ಯುವರ್ ಓನ್ ಮಾಸ್ಟರ್. ವ್ಯಕ್ತಿ ನಂಬಾರ್ದು ಅಂತೀರ, ಎಷ್ಟು ಬೇಕೋ ಅಷ್ಟು ನಂಬಬೇಕು ಅಂತ. ಎಷ್ಟು ಬೇಕೋ ಅಷ್ಟು ನಂಬಬೇಕು. ದಟ್ಸ್ ದ ರೈಟ್ ಡೈಲಾಗ್. ಎಸ್. ಓಕೆ. ಸೊ ಈಗ ಶ್ರುತಿ ನಾಯ್ಡು ಅವರ ಜೀವನನೇ ಒಂದು ಸೀರಿಯಲ್ಲಿಗೆ ಹೋಲಿಸಿದ್ರೆ ಒಂದು ಟೈಟಲ್ ಹೇಳಿ ನೋಡೋಣ, ಅಥವಾ ಒಂದು ಸಾಲು, ಒಂದು ಸ್ಟೋರಿ ಲೈನು. ಮೇ ಬಿ ಯು ಕ್ಯಾನ್ ಕಾಲ್ ಇಟ್ ರಾಮಾಯಣ ಮಹಾಭಾರತ ಟೈಪ್ ಏನಾರು ಕೊಡ್ಬೋದು. ಸೋ ಮಚ್ ಆಫ್ ಡ್ರಾಮಾ. ಸೊ ಯು ಕ್ಯಾನ್ ಕಾಲ್ ಇಟ್ ಇದರ್ ರಾಮಾಯಣ ಆರ್ ಮಹಾಭಾರತ. ಬಿಕಾಸ್ ನಾವು ಒಂದು ದಿನನೂ ಡ್ರಾಮಾ ಇಲ್ಲದೆ ನನ್ನ ಲೈಫ್ ಕಳೆಯೋದೇ ಇಲ್ಲ. ಎಷ್ಟು ಡ್ರಾಮಾ ಇರುತ್ತೆ ಅಂದರೆ ಭಾವನಾ, ಎಲ್ಲರ ಜೊತೆನೂ ಒಂದು ದೊಡ್ಡ ಡ್ರಾಮಾ ಇರುತ್ತೆ. ಚಾನಲ್ ಅವ್ರ ಜೊತೆನೂ ನಂದು ಡ್ರಾಮಾ ಇರುತ್ತೆ, ಟೀಮ್ ಜೊತೆನೂ ಇರುತ್ತೆ. ಅಂದರೆ ದಟ್ ಈಸ್ ಹೌ ವಿ ಆರ್ ಅಲ್ವಾ. ಅಂದರೆ ಎವ್ರಿ ಡೇ ವಿ ಆರ್ ಇನ್ ಟು ಸಮಥಿಂಗ್, ಕ್ರಿಯೇಟಿಂಗ್ ಸಮಥಿಂಗ್. ಸೊ ಇಟ್ಸ್ ಲೈಕ್ ರಾಮಾಯಣ ಅಂತ ಹೇಳಿದ್ರೆ ರಾಮಾಯಣ. ಯಾ, ಎಕ್ಸಾಕ್ಟ್ಲಿ. ಯು ಕ್ಯಾನ್ ಕಾಲ್ ಇಟ್ ದಟ್ ವೇ. ಓಕೆ. ಫೈನಲಿ ಶ್ರುತಿ ನಾಯ್ಡು ಅವರು ಹ್ಯಾಪಿ ಇದ್ದಾರಾ, ಅಥವಾ ಇನ್ನೂ ನಾನು ತಲುಪಬೇಕಾದ ದಾರಿ ತಲುಪಿಲ್ಲ ಅನ್ನೋ ಕಾತರದಲ್ಲಿದ್ದಾರಾ? ವಾಟ್ ಈಸ್ ಶ್ರುತಿ ನಾಯ್ಡು ಅಟ್ ಪ್ರೆಸೆಂಟ್? ನನ್ನ ಜೊತೆ ಕೂತಿರೋ ಶ್ರುತಿ ನಾಯ್ಡು ಆರಾಮಿದ್ದಾರಾ, ಹ್ಯಾಪಿ ಇದ್ದಾರಾ, ಅಥವಾ ಇಲ್ಲ ನನಗಿನ್ನೂ ಕೆಲಸಕ್ಕೆ ಓಡಬೇಕಿದೆ, ಈಗ ನೀವು ಬಿಟ್ಟರೆ ನಾನು ಓಡ್ತೀನಿ, ಹೆಂಗಿದ್ದೀರಿ ಈಗ? ಹ್ಯಾಪಿ ಇದ್ದೀನಿ. ಬಿಕಾಸ್ ನಾನು ಏನೇನು ಅಂದ್ಕೊಂಡಿಲ್ಲ ಜೀವನದಲ್ಲಿ ಅದೆಲ್ಲ ಸಿಕ್ಕಿದೆ. ಎಷ್ಟೋ ಸಲ ವಾವ್, ಐ ಆಮ್ ಸೋ ಬ್ಲೆಸ್ಡ್ ಅನಿಸಿದೆ. ತುಂಬ ಖುಷಿಯಾಗಿದೆ, ಅದ್ರ ಬಗ್ಗೆ ಹ್ಯಾಪಿಯಾಗಿದ್ದೀನಿ. ಬಟ್ ಸಾಧನೆ ಮಾಡೋದ್ರಲ್ಲಿ, ಕೆಲಸಗಳು ಮಾಡೋದ್ರಲ್ಲಿ ನಾನು ಯಾವಾಗಲೂ ವಯಸ್ಸಲ್ಲಿ ನನಗಿಂತ ಚಿಕ್ಕವ್ರನ್ನ ನೋಡ್ತಿರ್ತೀನಿ. ಏನಪ್ಪ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಸಾಧನೆ ಮಾಡ್ಕೊಂಬಿಟ್ರು, ಇಷ್ಟೆಲ್ಲ ಅರ್ನ್ ಮಾಡಿದ್ರು, ಯಾವ್ಯಾವುದೋ ಹಂತಕ್ಕೆ ಕೊಟ್ಟೋಗಿದ್ದಾರೆ, ನಾವು ಇನ್ನೂ ಇಲ್ಲೇ ಇದ್ದೀವಲ್ಲ ಅಂತ. ಸೊ ಎವ್ರಿ ಡೇ ಐ ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಐ ಆಮ್ ಅನ್ಹ್ಯಾಪಿ ಅಬೌಟ್ ಇಟ್. ದಟ್ ಇಷ್ಟು ಏಜಿಗೆ ನಾನು ಇನ್ನೂ ತುಂಬ ಕಡಿಮೆ ಸಾಧನೆ ಮಾಡಿರೋದು, ತುಂಬ ಲಾಂಗ್ ವೇ ಟು ಗೋ. ಯುನೋ ಐ ಆಮ್ ಲೇಟ್. ನನ್ನ ಪ್ರಕಾರ ಐ ಆಮ್ ಲೇಟ್ 10 years. 10 years? ನಾನು 10 years ಫಾರ್ವರ್ಡ್ ಇದ್ದೀರಾ ಅಂತ ಹೇಳ್ತೀನಿ ಆಲ್ ಟೈಮ್. ನೋ. ಓಕೆ, ಅದೇ ಪ್ರಶ್ನೆ ಕೇಳ್ಬಿಡ್ತೀನಿ ಲಾಸ್ಟ್ಲಿ. 10 years ಹಿಂದೆ ಇದ್ದಿದ್ರೆ ಈಗ ಏನು ಮಾಡ್ತಿದ್ರಿ? ಐ ವುಡ್ ಹ್ಯಾವ್ ಬೀನ್, ಯು ಡೋಂಟ್ ನೋ. ನನಗೆ ಎಷ್ಟು ಆಸೆ ಇದೆ ಅಂದರೆ, ಇವಾಗ ನಾವು ಯಾವುದೇ, ಎಸ್ಪೆಷಲಿ ನಮ್ಮ ಕರ್ನಾಟಕದಿಂದ ಹೋಗಿದ್ದ ದೀಪಿಕಾ ಪಡುಕೋನೆ ಇರ್ಬೋದು, ನಮ್ಮ ರಶ್ಮಿಕಾ ಮಂದಣ್ಣ ಇರ್ಬೋದು, ಇವರೆಲ್ಲರೂ ಎಷ್ಟು ಸಣ್ಣ ಚಿಕ್ಕ ವಯಸ್ಸಿಗೆ ಎಂತೆಲ್ಲ ಸಾಧನೆ ಮಾಡಿಬಿಟ್ರು. ಐ ವಿಶ್ ಐ ಹ್ಯಾಡ್ ದಟ್ ಎಕ್ಸ್ಪೋಜರ್ ಆವಾಗ. ಅಂದರೆ ನಮಗಿನ್ನೂ ಅಷ್ಟೆಲ್ಲ ಮೈಸೂರಿಂದ ಬಂದು ಬೆಂಗಳೂರಲ್ಲಿ ಸೆಟ್ಲಾಗಿ ಏನೋ ಒಂದು ಗೂಡು ಕಟ್ಕೊಳ್ಳೋ ವೇಳೆಗೆ 10 ವರ್ಷ ದಾಟ್ಬಿಡ್ತು. ಅಲ್ಲಿಂದ ಓಕೆ ಡೈರೆಕ್ಷನ್ನ, ಓಕೆ ಪ್ರೊಡಕ್ಷನ್ನ, ಅಲ್ಲಿಗೊಂದು 10 ವರ್ಷ ಆಗೋಯ್ತು. ಸೊ ಅಲ್ಲಿಂದ ಇವಾಗ ಹೆಜ್ಜೆ ಇಡಕ್ಕೆ ಶುರು ಮಾಡಿದೀವಿ. ಅದರಲ್ಲಿ 26 years ಅನ್ಸುತ್ತೆ ನನ್ನ ಪ್ರಕಾರ. 26 ವರ್ಷ. ಎಸ್ ದಿಸ್ ಇಸ್ ಮೈ 25th year in the industry. ಯಾ, ಮತ್ತೆ ದೊಡ್ಡ ಸೆಲೆಬ್ರೇಷನ್ ಮಾಡ್ಬೇಕಾಗಾದ್ರೆ ಮೆನಿ ಥಿಂಗ್ಸ್ ಟು ಡೂ ಅಲ್ಲ ಭಾವನಾ. ಸೊ ಮೇ ಬಿ ಅವಾಗ ಅದೇ ಆರ್ಗ್ಯಾನಿಕ್ ಆಗಿ ಸೆಲೆಬ್ರೇಷನ್ ಆಗತ್ತೆ. ಐ ಆಮ್ ವೇಟಿಂಗ್. ಲವ್ಲಿ. ಹಲವಾರು ಸಿಚುವೇಶನ್ಗಳನ್ನು ಎದುರಿಸಿನೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಬಹಳಷ್ಟು ಜನ ಹೆಣ್ಮಕ್ಳು ಇರ್ತಾರೆ. ನಾನು ಬರೋ ಪ್ರತಿ ನನ್ನ ಗೆಸ್ಟ್ಗೂ ಕೇಳ್ತಾ ಇರ್ತೀನಿ, ಪಂಚಸೂತ್ರಗಳೇನು ಲೈಫಿಂದು ಅಂತ. ಸೊ ನಿಮ್ಮ ಪಂಚಸೂತ್ರ? 5
ಎನಿ 5 ರೂಲ್ಸ್ ಅಲ್ಲ ಭಾವನಾ, ಏನು ಸೂತ್ರಗಳನ್ನು ಇಟ್ಕೊಳ್ದೆ ನಮ್ಮನ್ನು ನಾವು ಎಷ್ಟು ತೆರೆದಿಟ್ಕೋಬೇಕು ಅಂದರೆ, ಈಗ ನಾಳೆ ಎನಿ ಚಾಲೆಂಜ್ ಮೇ ಬಿ ಥ್ರೋನ್ ಆನ್ ಅಸ್ ಅಂದ್ಕೊಳ್ಳಿ, ಯು ಹ್ಯಾವ್ ಟು ಬಿಕಮ್ ಅನದರ್ ಪರ್ಸ್ನಾಲಿಟಿ ಆಲ್ ಟುಗೆದರ್. ಯು ಬಿ ಫ್ರೀ, ನೋ, ಯು ಬಿ ಓಪನ್. ಇಂಥದ್ದೇ ಹೀಗೆ ಈಗ ಕೆಲವುದು ಅಫ್ಕೋರ್ಸ್ ನಾವು ಬಿಡೋಕ್ಕಲ್ಲ. ಏನದು ನೀವು ಹೇಳಿದ್ರೆ ನಮ್ಮ ಅಪ್ಬ್ರಿಂಗಿಂಗು, ನಮ್ಮ ರೂಟ್ಸು, ನಮ್ಮ ಮನೇಲಿ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ನಾವು ಬಿಡೋಕ್ಕಾಗೋದೇ ಇಲ್ಲ ಬಿಡಿ. ಅದು ನಮ್ಮಲ್ಲಿ ಸಾಯೋವರೆಗೂ ಇರುತ್ತೆ. ಓಕೆ. ಬಟ್ ನಾವು ಇಲ್ಲಿ ಬಂದ ಮೇಲೆ ಖಂಡಿತ ನಮ್ಮನ್ನು ನಾವು ಹೊಸ ಹೊಸ ವಿಚಾರಗಳಿಗೆ ತೆರೆದಿಟ್ಕೊಂಡಿರಬೇಕು, ಮತ್ತು ಕಲಿಬೇಕು, ಮತ್ತು ಅಡ್ಯಾಪ್ಟ್ ಆಗಬೇಕು. ನಾನು ಅದು ಮಾಡಲ್ಲ, ನಾನು ಇದು ಹೇಳಲ್ಲ, ನಾನು ಅಂಥದ್ದು ಹಾಗಿಲ್ಲ. ಯುನೋ, ಫಾರ್ ಯುವರ್ ಗ್ರೋತ್ ವಾಟ್ ಎವರ್ ಇಸ್ ನೀಡೆಡ್, ಸ್ಟಾರ್ಟ್ ಅಡ್ಯಾಪ್ಟಿಂಗ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ನಾನು. ಓಕೆ. ಲಾಸ್ಟ್ಲಿ, ಶ್ರುತಿ ನಾಯ್ಡು ಈಸ್ ಈಕ್ವಲ್ ಟು ಒಂದು ಪದ. ಅಡ್ವೆಂಚರಸ್. ಲವ್ಲಿ. ಬಹಳ ಖುಷಿ ಆಯಿತು ಶ್ರುತಿ ನಾಯ್ಡು ಅವರೇ ನಿಮ್ಮ ಜೊತೆ ಮಾತನಾಡಿದಾಗ. Same here. ಹೀಗೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಯಾವಾಗಲೇ ಮಾತಾಡಿದ್ರು ಒಂದಷ್ಟು ಉತ್ಸಾಹ, ಒಂದಷ್ಟು ಚೈತನ್ಯ ತುಂಬಿ ಹೋಗ್ತೀರಿ. ಹಾಗೆ ನಿಮ್ಮನ್ನು ನೋಡ್ತಾ ಇದ್ದ ಹಾಗೆ ಅನ್ಸತ್ತೆ, ಶ್ರುತಿ ನಾಯ್ಡು ಅವರು ಎಷ್ಟೆಲ್ಲ ಮಾಡ್ತಿದ್ದಾರೆ, ನಮಗೂ ಅವಕಾಶಗಳಿವೆ, ನಾವು ಮಾಡಬಹುದು ಅಂತ ಬಹಳ ಎನರ್ಜಿ ತುಂಬತ್ತೆ. ಥ್ಯಾಂಕ್ ಯು ಭಾವನಾ, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನನಗೂ ಬಹಳ ಖುಷಿ ಆಯಿತು. ಶ್ರುತಿ ನಾಯ್ಡು ಅವರು ಬರ್ತಿದ್ದಾರೆ ಅಂದಾಗ ಫುಲ್ ಜೋಶನ್ ನಾನು ರೆಡಿ ಆದೆ. ಥ್ಯಾಂಕ್ ಯು. ಥ್ಯಾಂಕ್ ಯು.